ಬೆಂಗಳೂರಿಗೆ ಹೋಗೋಕ್ಕಾಗಿ ಹಾಸನಲ್ಲಿ ಶಾಪಿಂಗ್ ಮಾಡಿದ್ದಾಯಿತು. ಅಂಗಡಿ ಸುತ್ತಿ ಬಟ್ಟೆ ತೊಗೊಳಕ್ಕೆ ನೋಡಿದ್ವಿ. ಸೊ ನಮಗೆಲ್ಲೂ ಅಡ್ಜಸ್ಟ್ ಆಗಲಿಲ್ಲ ಅಂತ ಕೊನೆಗೆ ಹೋಗಿದ್ದು ಟ್ರೆಂಡ್ಸು. ಅಲ್ಲೂ ಏನಂತ ಶಾಪಿಂಗ್ ಮಾಡಲಿಲ್ಲ, ಕೆಲವೊಂದು ಇಷ್ಟ ಆಗಿದ್ದು ಮಾತ್ರ ತೊಗೊಂಡು ಹೋದ್ವಿ. ಸೊ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ನಾನಿವತ್ತು ಹೊರಟಿದ್ದೀನಿ ಹಾಸನ್ ಟು ಬ್ಯಾಂಗ್ಳೂರು. ಈಗ ಆಲ್ರೆಡಿ ಬೆಳಗ್ಗೆ 6:30 ಆಗಿದೆ. ನಮ್ಮ ಏರಿಯಾದಲ್ಲಿ ಒಬ್ಬರು ಇಲ್ಲ ನೋಡಿ. ಬಟ್ ಇವತ್ತು ಸ್ವಲ್ಪ ಚಳಿ ಕಡಿಮೆ ಇದೆ, ಸೊ ಪರವಾಗಿಲ್ಲ ಚಳಿ ಎಲ್ಲ. ಹಾಗಾಗಿ ಇವತ್ತು ನಾನಿಲ್ಲಿ ಗಾಡಿನ ಪಾರ್ಕ್ ಮಾಡಿದ್ದೀನಿ. ಇದು ಬಂದು ನಮ್ಮ ಹಾಸನದ ಬಸ್ ಸ್ಟ್ಯಾಂಡು, ಏಷ್ಯಾದಲ್ಲೇ ನಂಬರ್ 1. ಅಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮ ಹಾಸನ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾ. ಸೊ ಆ್ಯಕ್ಚುಲಿ ನನಗೆ ಬದುಕು ಕಟ್ಕೊಂಡಿದ್ದೆ ನಾನು ಬ್ಯಾಂಗ್ಳೂರಲ್ಲಿ, ಹಾಗಾಗಿ ನನಗೆ ಬೆಂಗಳೂರು ಅಂದರೆ ಸ್ವಲ್ಪ ಪ್ರೀತಿ ಜಾಸ್ತಿ. ಸೊ ಇಲ್ಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಒಂದು ಬಸ್ ತುಂಬಾ ರಶ್ ಇತ್ತು ಅಂತ ಹೇಳಿ ಬಿಟ್ಟು ನೆಕ್ಸ್ಟ್ ಬಸ್ಗೆ ಹೋಗೋಣ ಅಂತ ಹೇಳಿ ಕಾಯ್ತಾ ಇದ್ದೀವಿ. ಸೊ ಇದು ಬಂದು ನಾನ್ ಸ್ಟಾಪ್ ಗಾಡಿ. ಈ ಒಂದು ಗಾಡಿಗೆ ಹತ್ಕೋತಾ ಇದ್ದೀವಿ. ಇದು ಫಸ್ಟ್ ಟೈಮ್ ನಾನು ಫ್ರೀ ಟಿಕೆಟ್ ತೊಗೊಂಡು ಹಾಸನ್ ಟು ಬ್ಯಾಂಗ್ಳೂರ್ ಹೋಗ್ತಾ ಇರೋದು. ಮೊದಲೆಲ್ಲ ನಾನು ಟಿಕೆಟ್ ತೊಗೊಂಡೇ ಹೋಗ್ತಾ ಇದ್ದೆ ಫ್ರೀ ಇದ್ರೂ. ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಇದೊಂದು ಇರೋರೇ ಭಾಗ್ಯಗಳನ್ನು ಉಪಯೋಗಿಸ್ಕೊಳ್ಳುವಾಗ ನಮ್ಮಂತ ಇಲ್ದವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯಾರಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ. ಸೊ ನಾವ್ಯಾಕೆ ಬಿಡಬೇಕು ಅಂತೇಳಿ ಈ ಸಲ ನಾನು ಕೂಡ ಈ ಒಂದು ಭಾಗ್ಯನ ಉಪಯೋಗಿಸ್ಕೊಂಡು ಫ್ರೀ ಟಿಕೆಟ್ನಲ್ಲಿ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರಿಗೆ. ಹೋಗುವಾಗ ಅಲ್ಲೊಂದು ಹೋಟೆಲಲ್ಲಿ ಸ್ಟಾಪ್ ಕೊಟ್ಟರು. ಸೊ ನನ್ನ ಫೇವ್ರೇಟು ಓಡಾನ ತಿನ್ಕೊಂಡು ನೋಡಿ ಬಿಸಿ ಕಾಫಿ ಕುಡ್ಕೊಂಡು ಸೊ ನಂತರ ನಮ್ಮ ಪ್ರಯಾಣ ಮುಂದುವರಿಯುತ್ತದೆ. ಅಲ್ಲಾಗಿರ್ತಕ್ಕಂಥ ಹೋಟೆಲಲ್ಲಿ ಕೊಟೇಶನ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಸೊ ಅಂತೂ ಇಂತೂ ನಾವು ಬೆಂಗಳೂರು ತಲುಪುವಂಥ ಟೈಮ್ ಬಂತು. ಯಾಕೆಂದರೆ ತುಂಬ ನಿಧಾನ ಹೋಯಿತು ಗಾಡಿ. ಸೊ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಅಲ್ಲೇ ನಾಗಸಂದ್ರದಲ್ಲಿ ಇಳಿದು ಹೋಗಿದ್ದು ಮೆಟ್ರೋಗೆ. ಸೊ ಇವಾಗ ಮೆಟ್ರೋ ಸ್ಟೇಷನಲ್ಲಿದ್ದೀವಿ ಅಟ್ ಪ್ರೆಸೆಂಟು. ಬಟ್ ಫ್ರೆಂಡ್ಸ್ ಜೊತೆ ಹೋಗಿ ಕೂಡಿ ಎಲ್ಲ ಕಡೆ ಅಡ್ಡಾಡೋದು ಇದೆಯಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಸ್ವಲ್ಪ ಹೊತ್ತು ಮೆಟ್ರೋ ಟ್ರೈನ್ಗಾಗಿ ವೆಯ್ಟ್ ಮಾಡಿದ್ವಿ. 5 ಮಿನಿಟ್ಸು ಆಗಲಿಲ್ಲ, ಆಗಲೇ ಬಂದೇ ಬಿಡ್ತು ಮೆಟ್ರೋ ಟ್ರೈನು. ಸೊ ನಂತರ ಮೆಟ್ರೋ ಟ್ರೈನ್ನ ಹತ್ಕೊಂಡು ನಾವು ಹೊರಟಿದ್ದು ಮೆಜೆಸ್ಟಿಕ್ಕಿಗೆ, ಚಿಕ್ಕಪೇಟೆಗೆ ಹೋಗೋಣ ಶಾಪಿಂಗಿಗೆ ಅಂತ ಹೇಳಿಬಿಟ್ಟು. ಹೋಗ್ತಾ ಇದ್ರೆ ನನಗೆ ಬೆಂಗಳೂರು ನೋಡಿದ್ರೆ ಒಂಥರ ಖುಷಿ. ಸೊ ಆಗಲೇ ಹೇಳ್ದಂಗೆ ನಾನು ನನ್ನ ಜೀವನ ಒಂದು ಬದುಕನ್ನು ಕಟ್ಕೊಂಡು ಅರ್ನಿಂಗ್ಸ್ ಅಂತ ಸ್ಟಾರ್ಟ್ ಮಾಡಿದೆ ಈ ಬೆಂಗಳೂರಲ್ಲಿ. ಹಾಗಾಗಿ ನನಗೆ ಬೆಂಗಳೂರು ಮೇಲೆ ತುಂಬಾ ಪ್ರೀತಿ. ಇದು ಬಂದು ಚಿಕ್ಕಪೇಟೆ. ಸ್ವಲ್ಪ ಮಳೆ ಬಂದಿತ್ತು, ಓಡಾಡೋಕ್ಕೆ ತುಂಬಾ ಹಿಂಸೆ ಆಗ್ತಿತ್ತು. ಆದರೂ ಹೆಣ್ಣೈಕ್ಳು 3 ಜನ ಹೋಗಿದ್ರಲ್ವ, ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಚಿಕ್ಕ ಪುಟ್ಟ ಅಂಗಡಿಗಳಿಗೆಲ್ಲ ನುಗ್ಗಿ ಏನೇನು ಬೇಕು ಏನೇನು ಬೇಡ ಎಲ್ಲ ನೋಡಿದ್ವಿ. ಶಾಪಿಂಗ್ ಮಾಡಿದ ಮಾತ್ರ ಅಷ್ಟರಲ್ಲೇ ಇದೆ. ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ನಾನು ಎಂಡಲ್ಲಿ ನೋಡ್ತೀನಿ, ವಿಡಿಯೋನ ನೋಡ್ತಾ ಇರಿ. ಸೊ ಓದಲ್ಲೆಲ್ಲ ಬರೀ ನಮಗೆ ನಾವು ಅಂದ್ಕೊಂಡ್ವಿ ಚಿಕ್ಕಪೇಟೆನಲ್ಲಿ ತುಂಬ ಅಗ್ಗವಾಗಿ ಸಿಗುತ್ತೆ ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ನಮ್ಗೆ ಓದಲ್ಲೆಲ್ಲ ರೇಟ್ ಜಾಸ್ತಿನೇ ಹೇಳ್ತಾಯಿದ್ರು. ನಾವು ಮೊದಲೇ ದುಡ್ಡು ಬಿಚ್ಚೋರಲ್ಲ. ಸೊ ಹಾಗಾಗಿ ನಮ್ಗೆ ಅಡ್ಜಸ್ಟ್ ಆಗಲಿಲ್ಲ ಎಲ್ಲೂ ಕೂಡ. ಸೊ ಆದರೂ ಕೂಡ ಶಾಪಿಂಗ್ ಮಾಡಲೇಬೇಕು ಅಂತ ಹೇಳಿ ಅದು ಇದು ಎಲ್ಲ ನೋಡ್ತಾ ಇದ್ದೀವಿ. ಶಾಪಿಂಗ್ ಮಾಡೋ ನೆಪದಲ್ಲಿ ಇಡೀ ಚಿಕ್ಕಪೇಟೆನೇ ಸುತ್ತಿದ್ವಿ ಫ್ರೆಂಡ್ಸ್. ನಿಜ ಹೇಳಬೇಕು ಅಂತ ಹೇಳಿದ್ರೆ ಒಂದು ಫ್ಲವರ್ ಪಾಸ್ದು ಅಂಗಡಿಗೆ ನುಗ್ಗಿದ್ವಿ. ಅಲ್ಲಿ ತುಂಬಾ ಇಷ್ಟ ಆಯಿತು ನನಗೆ ತೊಗೊಳೋದ್ರಲ್ಲಿ. ಬಟ್ ಯಾಕೋ ಮನುಷ್ಯ ನಮಗೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಇಲ್ಲದೆಲ್ಲ ರೇಟ್ ಹೇಳ್ತಾಯಿದ್ರು. ನಂತರ ಹೋಗಿದ್ದು ಬಟ್ಟೆ ಅಂಗಡಿಗೆ. ಈ ಒಂದು ಚಿಕ್ಕಪೇಟೆ ಫೇಮಸ್ ಆಗಿರೋದು ಬಟ್ಟೆ ಅಂಗಡಿಗೆ. ಅಲ್ಲೆಲ್ಲ ಹೋದ್ವಿ. ಸೊ ಹೆಣ್ಣುಮಕ್ಳು ಸೀರೆಗಳು ತೊಗೋಬೇಕು ಅದು ಇದು ಅಂತ ಹೇಳಿಬಿಟ್ಟು ಅಲ್ಲೂ ಅಡ್ಜಸ್ಟ್ ಆಗಲಿಲ್ಲ, ಹೊರಗಡೆ ಬಂದ್ವಿ. ನಂತರ ಒಂದು ದೇವ್ರದ್ದು ಉತ್ಸವ ನಡೀತಾ ಇತ್ತು, ಅಲ್ಲಿ ಹೋಗಿ ಪ್ರಸಾದ ತಿನ್ಕೊಂಡು ಇಲ್ಲಿ ಯಾಕೋ ಶಾಪಿಂಗ್ ಅಡ್ಜಸ್ಟ್ ಆಗಲಿಲ್ಲ ಅಂತ ಹೊರಟಿದ್ದು. ಆಟೋ ಹತ್ತಿ ನೇರವಾಗಿ ನಾವು ಬಂದಿದ್ದು ಮಲ್ಲೇಶ್ವರಂಗೆ. ಸೊ ಯಾಕೆಂದರೆ ನಾನು ಮೊದಲು ಬ್ಯಾಂಗ್ಳೂರಲ್ಲಿ ಇದ್ದಾಗ ಮಲ್ಲೇಶ್ವರಮಲ್ಲೇ ಜಾಸ್ತಿ ಶಾಪಿಂಗ್ ಮಾಡ್ತಾಯಿದ್ದು. ಇದು ಬಂದು ಮಲ್ಲೇಶ್ವರಮ್ಮ. ನಾನು ನಿಮ್ಗೆ ಇನ್ನೊಂದು ಹೇಳ್ಬೋದು. ಸೊ ಆಟೋ ಎಲ್ಲ ಬುಕ್ ಮಾಡೋಕ್ಕೆ ಇವಾಗ ಒಂದು ಆ್ಯಪ್ ಬಂದಿದೆ. ಸೊ ಆ್ಯಪ್ ಮುಖಾಂತರ ಆಟೋನ ಬುಕ್ ಮಾಡಿದ್ರೆ ಅವ್ರು ನಾವು ಎಲ್ಲಿರ್ತೀವಿ ಅಲ್ಲೇ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಅದು ನಂಗೆ ತುಂಬ ಖುಷಿ ಆಯಿತು. ಆ್ಯಪ್ ಬಂದುಬಿಟ್ಟು ರ್ಯಾಪಿಡೋ ಅಂತ ಹೇಳ್ಬಿಟ್ಟು. ಆ ಆ್ಯಪಲ್ಲಿ ನಾವು ನೋಡಿದ್ರೆ ನಮಗೆ ಯಾವ್ಯಾವ ಆಟೋ ನಿಯರ್ ಬೈ ಇದೆ ಅಂತ ಹೇಳಿ ತೋರಿಸುತ್ತೆ. ಅದನ್ನು ಬುಕ್ ಮಾಡಿದ್ರೆ ನಾವು ಎಲ್ಲಿರ್ತೀವಿ ಅಲ್ಲೇ ಬಂದು ನಮ್ಮನ್ನು ಪಿಕಪ್ ಮಾಡಿಕೊಂಡು ನಾವು ಎಲ್ಲಿಗೆ ಬೇಕಲ್ಲಿ ಕರ್ಕೊಂಡು ಹೋಗ್ತಾರೆ. ಕಾಸ್ಟ್ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇನ್ನು ಮೆಜೆಸ್ಟಿಕ್ಕಿಂದ ಮತ್ತೆ ನಾವು ಮಲ್ಲೇಶ್ವರಂ ಆಟೋದಲ್ಲೇ ಬಂದುಬಿಟ್ಟು ಇಲ್ಲಿ ಕೂಡ ಶಾಪಿಂಗ್ ಮಾಡಿದ್ವಿ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಅಂಥ ಶಾಪಿಂಗ್ ಏನೂ ಮಾಡಲಿಲ್ಲ. ಅಲ್ಲೇ ರೋಡ್ ಸೈಡಲ್ಲಿ ಸ್ವಲ್ಪ ಏನಾದ್ರು ಲೈಟಾಗಿ ತಿನ್ಕೊಂಡ್ವಿ. ಒಂದು ಬೇಜಾರು ಅಂದರೆ ಒಳ್ಳೆ ಊಟನೂ ಮಾಡಲಿಲ್ಲ, ಸರಿಯಾಗಿ ಶಾಪಿಂಗೂ ಮಾಡಲಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ 7 ಗಂಟೆವರೆಗೂ ಸುತ್ತಿದಾಯಿತು. ನಮಗೆ ನಾವೇ ನಗಾಡ್ಕೊಂಡು ಈ ಥರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಮೆಜೆಸ್ಟಿಕ್ಕಿಗೆ ಹೋಗ್ತಾಯಿದ್ವಿ. ಮತ್ತು ಅದೇ ರೀತಿ ಆಟೋನ ಬುಕ್ ಮಾಡಿಕೊಂಡು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬಂದು ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ನಿಮಗೆ. ಯಾವುದೇ ರೀತಿ ಸರಿಯಾಗಿ ಶಾಪಿಂಗೂ ಮಾಡಲಿಲ್ಲ, ಸರಿಯಾಗಿ ಹೊಟ್ಟೆಗೂ ತಿನ್ನಲಿಲ್ಲ, ಬರೀ ಬೆಂಗಳೂರು ಸುತ್ತಿದಾಯಿತು ಅಷ್ಟೇ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.